ಹಾಯ್, ಹಲೋ, ಹಲೋ ನಮಸ್ಕಾರ ಸರ್. ಇಂದು ನಾವು ಗದಗ ಜಿಲ್ಲೆಯ ರೋಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಅಬ್ಬಿಗೇರಿ ಗ್ರಾಮ ಪಂಚಾಯತಿಗೆ ಇಂದು ನಮ್ಮ ನ್ಯೂಸ್ 43 ಇಂಡಿಯಾ ಇನ್ ಸರ್ವೆ ಮತ್ತು ಕನೆಕ್ಟ್ ಇಂಡಿಯಾ ಮಾಧ್ಯಮ ತಂಡದ ವತಿಯಿಂದ ಒಂದು ಚುನಾವಣಾ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಈ ಚುನಾವಣಾ ಗ್ರೌಂಡ್ ರಿಪೋರ್ಟ್ ನಲ್ಲಿ ಅಬ್ಬಿಗೇರಿ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಶ್ರೀಯುತ ಹನುಮಪ್ಪ ದ್ವಾಸಲ್ ಅವರು ಇಂದು ನಮ್ಮ ಜೊತೆ ಸಂದರ್ಶನದಿದ್ದಾರೆ. ಈ ಸಂದರ್ಶನದ ಉದ್ದೇಶ, ಮೂಲ ಅಜೆಂಡಾ ಏನಪ್ಪಾ ಅಂತಂದ್ರೆ, ಮುಂಬರುವಂತಹ ತಾಲೂಕು ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬಹುದು, ಪಟ್ಟಣ ಪಂಚಾಯತಿ ಆಗಿರ್ಬೋದು, ನಗರಸಭೆ ಆಗಿರಬಹುದು, ಪುರಸಭೆ ಆಗಿರ್ಬೋದು, ಮತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ಈ ಮತ್ತೆ 2028ರ ವಿಧಾನಸಭಾ ಕ್ಷೇತ್ರ ಚುನಾವಣೆ ಇರ್ಬೋದು, ಎಲ್ಲಾ ಚುನಾವಣೆಯ ವಿಷಯದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಮಾತಾಡಿದ್ರು. ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ಶ್ರೀಯುತ ಹನುಮಪ್ಪ ದ್ವಾಸಲ್ ಅವರು ತಮ್ಮ ಗ್ರಾಮದ, ತಮ್ಮ ವಾರ್ಡಿನ ಡೆವಲಪ್ಮೆಂಟ್ ಗಳನ್ನ ಯಾವ ರೀತಿಯಾಗಿ ಮಾಡ್ತಾ ಬಂದ್ರು, ಮತ್ತು ಅವರ ರಾಜಕೀಯ ಜೀವನದಲ್ಲಿ ಅವರು ಯಾವಾಗಿಂದ ಪ್ರವೇಶ ಮಾಡಿದ್ರು, ಅವರ ರಾಜಕೀಯ ಜೀವನವನ್ನ, ಅವರು ಹೇಗೆ ಅವರ ರಾಜಕೀಯ ಜೀವನ ನಡೀತಾ ಇದೆ, ಮತ್ತು ಅವ್ರ ಡೆವಲಪ್ಮೆಂಟ್ ವಿಷಯದಲ್ಲಿ ಯಾವ ರೀತಿಗೆ ಡೆವಲಪ್ಮೆಂಟ್ ಮಾಡ್ತಾ ಬಂದಿದ್ದಾರೆ ಅನ್ನೋದನ್ನ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್. ಸರ್, ತಮ್ಮ ಹೆಸರು, ತಾವು ಯಾವ ಗ್ರಾಮ ಪಂಚಾಯತಿ ಸದಸ್ಯ ಸರ್? ಅಬ್ಬಿಗೇರಿ ಗ್ರಾಮ 4ನೇ ವಾರ್ಡಿನ ಗ್ರಾಮ ಪಂಚಾಯತ್ ಸದಸ್ಯ. ಓಕೆ, 4ನೇ ವಾರ್ಡ್. ಎಸ್ ಸರ್. ನನ್ನ ಹೆಸರು ಹನುಮಪ್ಪ ದೊಡ್ಡಾಯಪ್ಪ ದ್ವಾಸಲ್ ಸರ್. ಎಸ್ ಸರ್. ನಂದು ಡೇಟ್ ಆಫ್ 1/6/1971 ಸರ್. 71. ಸರಿ ಸರ್. ನಾನು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ ಸರ್ 2020 ಸರ್. 2020 ಸರ್ 2ನೇ ವಾರ್ಡಿಗೆ ನಿಂತಿದ್ ಸರ್. 2ನೇ ವಾರ್ಡ್ ಅವ್ರಲಿಂದ ಸತತ 5ನೇ ಸಲ ಆರಿಸಿ ಬಂದಿದೆ ಸರ್. ಸತತವಾಗಿ 5 5ನೇ ಬೇರೆ ಸರ್, 5ನೇ ಬೇರೆ ಸರ್ ಸತತ. ಅವಾಗ ನಿಂತದ್ದು ಅವಾಗಲಿದ್ದ ಎಸ್ ಎಂ ಕೃಷ್ಣ ಅವರ ಚೀಫ್ ಮಿನಿಸ್ಟರ್ ಇದ್ರು ಸರ್ 2020. ಅಲ್ಲಿದ್ದ ಸತತವಾಗಿ ಆರಿಸಿ ಬಂದಿದೆ. ಸತತವಾಗಿ 5ನೇ ಸರ್ ನಾನು 5ನೇ ಬಾರಿಗೆ ಆಯ್ಕೆ ಆಗಿದೆ ಸರ್. ಓಕೆ ಸರ್. ಸರ್, ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಹೇಗೆ ಪ್ರಾರಂಭ ಆಗುತ್ತೆ ಸರ್? ಸರ್, ನಾನು 2000 ಇಶ್ಯೂ ಒಳಗೆ ಸರ್ ಇರ್ತಕ್ಕಂತ ಒಂದು ನಮ್ಮ ಸಮಾಜದೊಳಗ ಒಂದ್ ಸ್ವಲ್ಪ ಕೂಡಿಕೊಂಡು, ಈಗ ಹಿರಿಯರು ಕೂಡಿದ್ ಸರ್, ಒಂದು ದೇವಸ್ಥಾನದೊಳಗೆ ಕೂಡಿದ್ವಿ ನಾವು. ನಮ್ಮ ಹಿರಿಯರು ಕೂಡಿದಲ್ಲಿ ಈ ಪಂಚಾಯತಿ ಬಗ್ಗೆ ಒಂದು ಅನಾವಾಗ ಸಣ್ಣರ್ ಸರ್, ಅವಾಗ 28-29 ನನಗ ವಯಸ್ಸು ಸರ್ ಅವಾಗ. ಇದು ಸರ್ ಅವಾಗ ಹಿರಿಯರು ಕೂಡಿದಾಗಿಲ್ಲ. ಈ ಸರಿ ನಾವು ಇರ್ತಕ್ಕಂತ, ನೀವು ನಮ್ಮಲ್ಲಿ ಇರ್ತಕ್ಕಂತ ನಮ್ಮ ಸಮಾಜ ದೊಡ್ಡದೈತಿ. ನಮ್ದು ಸಮಾಜ ದೊಡ್ಡದಿದ್ದೊಳಗ ನಾವ ಒಬ್ರು ಇಲ್ಲ, ನಾವು ನಮ್ಮ ಸಮಾಜ ದೊಡ್ಡದಿದ್ರೆ ನಮ್ಮ ಸಮಾಜದಲ್ಲೇ ಇಲ್ಲಿರ್ತಕ್ಕಂತ ಸಾಮಾನ್ಯ ಮಾಡಿ ನಮ್ಮನ್ನ ಎಸಿ ಅಲ್ಲಿ ಊರಲ್ಲಿ ಹಾಕ್ತಾರ, ಅಲ್ಲಿ ನಮ್ ನಿಂತ್ ನಾವು ಬರ್ದಾಗಲ್ಲ, ನಾವ್ ಇಲ್ಲೇನೈತಲ್ಲ ಸಾಮಾನ್ಯ ಐತಲ್ಲ, ನಾವ ಇಲ್ಲೇ ನಿಂತ್ ನಾವು ಆರಿಸಿ ಬರೋಣ ಅಂತ ಒಂದು ನಮ್ಮ ಸಮಾಜ ಒಂದು ತೀರ್ಮಾನಕ್ಕೆ ಬಂತು. ತೀರ್ಮಾನಕ್ಕೆ ಬಂದಾಗ ಒಬ್ರು ಹಿರಿಯರ ತಾವ ನಿಲ್ತೀವಿ ಅಂತ ಹೇಳಿದ್ರೆ ನಿಲ್ತೀವಿ ಅಂದಾಗ ಮುಂದೆ ಲಾಸ್ಟ್ ಮೂಮೆಂಟ್ ಏನಾತಿಲ್ಲ, ನೀವೇನಿಲ್ಲ ಮತ್ತೆ ನೀನಿಲ್ಲ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂತು. 2020 ಕಾಂಟ್ಯಾಕ್ಟ್ ಮಾಡಿದೆ. ಅದೇನು ಹಿರಿಯರು ತಾವೇನು ಆಶೀರ್ವಾದ ಮಾಡಿದ್ರು, ನಾನು ಆರಿಸಿ ಬಂದೆ. ಆರಿಸಿ ಬಂದು ಏನ್ ನಮ್ದು ಏನ ಸೇವೆ ಏನ್ ಮಾಡಿದೆ, ನಿರಂತ ಸೇವೆ ಮಾಡಿದ್. ನನ್ನ ಇರ್ತಕ್ಕಂತ 2020 ಇರ್ತಕ್ಕಂತ ನಿಮ್ಗೆ ಹೇಳಿದ್ರೆ ಗ್ರಾಮ ಪಂಚಾಯತಿಗೆ ಅವಾಗ ಇರ್ತಕ್ಕಂತ ಒಬ್ಬ ಮೆಂಬರ್ಸ್ಗೆ 20 ರೂಪಾಯಿ ಸರ್. 20 ರೂಪಾಯಿ ನಾವು ಅಧ್ಯಕ್ಷ ಆದಾಗ ಸರ್. ಅವಾಗ ಅಧ್ಯಕ್ಷ ಆಗಿನಿ ಸರ್. ನಾನು ಆರಿಸಿ ಬಂದ್ಲೆ ಅಧ್ಯಕ್ಷ ಆಗಿನಿ ಸರ್. ಫಸ್ಟ್ ಅಧ್ಯಕ್ಷನೇ ಆಗಿನಿ ಸರ್ 2020 ಸರ್. ಅಧ್ಯಕ್ಷ ಆದಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ 300 ರೂಪಾಯಿ ಸರ್. ಅವಾಗ ಉಪಾಧ್ಯಕ್ಷರಿಗೆ 200 ರೂಪಾಯಿ ಸರ್. ಮೆಂಬರ್ಗೆ 20 ರೂಪಾಯಿ ಸರ್. ಅವಾಗ ಇರ್ತಕ್ಕಂತ ಚೇರ್ ಇದ್ದಿಲ್ಲ. ಅವಾಗ 19 ಮೆಂಬರ್ ಇದ್ವಿ ಸರ್ ನಾವು. 2000 ಇದ್ದಾಗ 19 ಮೆಂಬರ್ ಇದ್ವಿ ಸರ್. ಈಗ 22 ಜನ ಇವಾಗ. ಅವಾಗ ಇಲ್ಲಿರ್ತಕ್ಕಂತ ನೀರಿಂದ ಬಾಳ ಪ್ರಾಬ್ಲಮ್ ಇತ್ತು ಸರ್. ಅವಾಗ ಇಲ್ಲಿ ನಾವು ಅಬ್ಬಿಗೇರಿ ನೀರು ತರ್ಬೇಕಾದ್ರೆ ರೋಡ್ ಹೋಗಿ ನೆರೆಗಳಿಗೆ ಹೋಗಿ ನೀರ್ ತರ್ತಿದ್ವಿ ಸರ್. ನಮ್ಮಲ್ಲಿ ಇರ್ತಕ್ಕಂತ ಒಂದು ಏನ್ ನಾವು ಚುನಾವಣೆ ಆಗಲಿಲ್ಲ ಸರ್, ಒಂದು ಯೋಜನೆ ಬಂದ್ ಸರ್, ಸರ್ಕಾರದಿಂದ ಯೋಜನೆ, ಜಲ ನಿರ್ಮಲ ಯೋಜನೆ ಅಂತ ಸರ್ 2020 ಸರ್. JJM ಅಲ್ಲ ಸರ್, JJM ಈಗ ಸರ್. ಅದ ಜಲ ನಿರ್ಮಲ ಅಂತೇಳಿ ಯೋಜನೆ ಬಂದ್ ಸರ್. ಅವಾಗ 1 ಕೋಟಿ ರೂಪಾಯಿ ಸರ್ ಪ್ರತಿಯೊಂದು ಗ್ರಾಮ ಪಂಚಾಯತಿ ಸರ್. ಅವಾಗ ಎಸ್ ಎಂ ಕೃಷ್ಣ ಅವರಿದ್ದಾಗ JS ಪಾಟೀಲ್ ಸಾಹೇಬ್ರು ಇದ್ರು ಸರ್. ಅವಾಗ ಇದ್ದಾಗ ಸರ್ ನಮ್ಮ ಪಂಚಾಯತಿಗೆ 1 ಕೋಟಿ ರೂಪಾಯಿ ಕೊಟ್ಟೆ ಸರ್. ನಮ್ಮ ಆಡಳಿತ ಒಳಗ ಒಂದು 8 ಬೋರ್ ಹಾಕ್ಸಿದ್ದೀನಿ ಸರ್. 8 ಬೋರ್ನು ಸಕ್ಸಸ್ ಆಗ ಸರ್. ಅವಾಗ ಸಕ್ಸಸ್ ಆಗಿ ಸರ್. ಇಲ್ಲೇ ಟ್ಯಾಂಕ್ ಕಳ್ಸಿದ್ವಿ ಸರ್. ಟ್ಯಾಕ್ಸ್ ಕಟ್ಟಿ ಇರ್ತಕ್ಕಂತ ಊರಿನ ನೀರಿನ ಬಾಳ ಪ್ರಾಬ್ಲಮ್ ಇತ್ತು ಸರ್. ಅದ ನನಗೆ ಈಗ ಇವತ್ತು ನನ್ನ ಊರಿನ 5 ಸರಿ ತರ್ಬೇಕಾದ್ರೆ ಅದ ಆಯ್ತು ಸರ್. 24x7 ನೀರ್ ಐತ್ರಿ ಅಬ್ಬಿಗೇರಿ ಸರ್. ನಮ್ ಗದಗ ಜಿಲ್ಲಾದೊಳಗ ದೊಡ್ಡ ಗ್ರಾಮೀಣ ಪ್ರದೇಶ ದೊಡ್ಡ ಊರು ಸರ್ ಅಬ್ಬಿಗೇರಿ. 24x7 ಸ್ವೀಟ್ ನೀರ್ ಸರ್. ಅವಾಗಲಿದ್ದ ಏನ್ ನೀರಿನ ಮಾಡಿದ್ವಿ ಸರ್. ನೀರಿನ ಇವತ್ತಿಗೆ ನಮ್ಮ ಊರಲ್ಲಿ ಪ್ರಾಬ್ಲಮ್ ಇಲ್ಲ ಸರ್. ಅವಾಗ ಇರ್ತಕ್ಕಂತ ಸರ್
ಬಳ್ಳಾರಿಗಿದ್ದಾಗ ಸರ್ ಬಂದಿದ್ರು ಸರ್ ಹೈಡ್ರೋಜಾಲಿಸ್ಟ್ ಅಂತೇಳಿ ಭೂಮಿ ಒಳಗೆ ಸರ್ ಕಂಡು ಹಿಡಿಯೋದು ಸರ್ ನೀರಿನ ಏನಿಲ್ಲ ಅಲ್ಲಿ ಇರ್ತಕ್ಕಂಥ ನಾವೇನ್ ಬೋರ್ ಹಾಕ್ಸಿವಿ ಅಲ್ಲಿ ದೊಡ್ಡ ಒಂದು ಬುಡಕ್ ಕೊಳ್ಳನ ಐತಿ ನಿಮ್ಗೆ ಹಬ್ಬಿಗೆ ನೀರಿನ ಪ್ರಾಬ್ಲಮ್ ಬರೋದಿಲ್ಲ ಸರ್ ಇವತ್ತಿಗೆ ಇಲ್ಲ ಸರ್ ಇನ್ನುವರೆಗೆ ನೀರಿನ ಇಲ್ಲ ಸರ್ 24x7 ಐತಿ ಸರ್. ಸರ್ ಈಗ ತಾವು 2000 ಹಿಡ್ಕೊಂಡು ತಮ್ಮ ಜೀವನ ಎಲ್ಲ ರಾಜಕೀಯದೊಳಗೆ ಇದೆ ಸರ್. ಸರ್ ಸಸರಾಗಿ ತಾವು 2000ರಿಂದ ತಾವು ರಾಜಕೀಯ ಮಾಡ್ತಾ ಬಂದಿದ್ದೀವಿ. ಡೆವಲಪ್ಮೆಂಟ್ ವಿಷಯ ಸರ್ ತಾವು ಮಾಡಿದ್ದು ಆಗ 2000 ಡೆವಲಪ್ಮೆಂಟ್ ಯಾವ ತರ ಇತ್ತು ಸರ್, ಈಗ ಯಾವ ಡೆವಲಪ್ಮೆಂಟ್ ಇದೆ? ಈಗ ಸರ ಡೆವಲಪ್ಮೆಂಟ್ ಸರ ಅವಾಗಿಂದಕ್ಕ ಈಗ ಸರ್ ಇರ್ತಕ್ಕಂತ ಅವಾಗ ಮಾಡಿದ್ದ ಸರ ಈಗ ಅದನ್ನ ಮುಂದುವರ್ಸ್ಕೊಂತ ಹೊಂಟಿವಿ ಅಂತಕ್ಕಂತ ಮಾತು ಸರ್. ನಾನು ಇರ್ತಕ್ಕಂತ ನಮ್ ಜೋಡಿ ಅವರು ಸರ್ ಇರ್ತಕ್ಕಂತ ಸರ್ ಮುಂದೆ 2005 ಅವರು ಕೂಡಿದ್ರು ನಮ್ ಜೋಡಿ ಸರ್. ಇದ್ರ 2010 ಒಳಗ ಈಗ ಸುರೇಶ್ ಅವ್ರ ಈಗ ಮಾತಾಡಿದ್ರು ಸರ್, ಅವರು ಕೂಡಿ ಸರ್. ಯಾವಾಗ ನಾ ಯಾವ ಸತತನ ಇದ್ದೀನಿ ಸರ್ ನಾನು ಇರ್ತಕ್ಕಂತ ಸರ. ಅದನ್ನ ಈಗ ನಾವ್ ಏನ್ ಮಾಡ್ಬೇಕ ಊರಾಗ ಇರ್ತಕ್ಕಂತ ಏನ್ ಸರ ಅದನ್ನ ಈಗ ಏನ್ ನಾವೇನ್ ಮಾಡ್ತಕ್ಕಂತ ಏನ್ ಹಿಂದೆ ಏನ್ ಮಾಡಿವಲ್ಲ ಅದನ್ನ ಈಗ ಮುಂದುವರ್ಸ್ಕೊಂತ ಹೋಗ್ತಕ್ಕಂತ ಈಗ ನಾವ್ ಇಷ್ಟು ಮೆಂಬರ್ಸ್ ಅಂತ ನಾನು ಅದೇ ಕೆಲಸ ಡೆವಲಪ್ ವಿಷಯ ಈಗ ಇರ್ತಕ್ಕಂತ ಅವಾಗ ಏನ್ ನಾವ್ ಏನ್ ಮಾಡಿವಿ ಸರ್ ಅದ ಈಗ ಶಾಶ್ವತನ ಐತಿ ಸರ್ ಈಗ ಇರ್ತಕ್ಕಂತ ಸರ್. ಒಂದು ಸಲ ಮಾಡಿದ್ರೆ ಶಾಶ್ವತನೇ ಐತಿ ಸರ್. ಈಗ ನಿಮ್ ಕಣ್ಣಿ ಕಾಣ್ತಲ್ಲ ಮೇನ್ ಇರೋದು ನೀರ್ ಸರ, ಗಟ್ರ ಸರ, ಲೈಟ್ ಸರ್. ಜನರಿಗೆ ಬೇಕಾಗಿದ್ದು ಇವ 3 ಸರ್. ನಿಮ್ಗೆ ಮೂಲ ಸೌಕರ್ಯ 3 ಸೌಕರ್ಯ ಸರ್ ಅವ್ರಿಗೆ ಸರ. ನೀರು, ಲೈಟ್ ಸರ, ಅವ್ರಿಗೆ ಏನ್ ಗಟ್ರ ಐತಲ್ಲ ಸರ್ 3 ಸೌಕರ್ಯ ಇದ ಜನರಿಗೆ ಬೇಕಾದ್ರು 3 ಸರ. ನಾವ್ ಅದನ್ನ ಮಾಡ್ಕೊಂತ ಬಂದಿವಿ ಸರ. ನಾವ್ ವಾರ್ಡ್ನೊಳಗೆ ಜನರಿಗೆ ಅವ್ರ ಜೋಡಿ ನಿರಂತರವಾಗಿ ಅವ್ರ ಜೋಡಿ ನಾವು ಸಂಪರ್ಕದಾಗ ಇದೀವಿ ಸರ್. ಸರಿ, ಹಾಗಾದ್ರೆ ತಾವು 2000ರಿಂದ ತಾವು ರಾಜಕೀಯ ಮಾಡ್ತಾ ಇದ್ದಾರೆ ಸರ್. ಆಗ 2000 ಬಿಜೆಪಿ ಕಾಂಗ್ರೆಸ್ ಪಕ್ಷಗಳು ಬರ್ತಾ ಹೋಗ್ತಾ ಇದ್ದಾರೆ ಸರ್. ಡೆವಲಪ್ ವಿಷಯದಲ್ಲಿ ಸರ್ ತಮ್ಮ ರಾಜಕೀಯ ಅನುಭವದಲ್ಲಿ ಸರ್ ಯಾವ ಪಕ್ಷದಿಂದ ಜಾಸ್ತಿ ಹೆಚ್ಚಿನ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್? ಇಲ್ಲಿ ಇರ್ತಕ್ಕಂತ ನಾವು ಗ್ರಾಮೀಣ ಪ್ರದೇಶದೊಳಗೆ ಸರ ಇಲ್ಲಿ ಪಕ್ಷಾತೀತವಾಗಿ ಇರಲಿಲ್ಲ ಸರ್. ನಾವು ಮೊದ್ಲಾಗ ಆರಿಸಿ ಬರ್ಬೇಕಾದ್ರೆ ನಾವು ಪಕ್ಷ ಇಂತ ನಾವು ಆ ಪಕ್ಷ ಈಗ ಗ್ರಾಮೀಣ ಪ್ರದೇಶದೊಳಗ ನಾವು ಪಕ್ಷ ಚಿಹ್ನೆ ಇಲ್ಲ ಸರ್. ಆಗ ನಾವು ಬರ್ಬೇಕಾದ್ರೆ ಬಂದ್ಮೇಲೆ ನಾವ್ ಇಂತ ಪಕ್ಷ ಸರ್. ಇಲ್ಲಿ ಬರ್ಬೇಕಾದ್ರ ನಾವು ನಾವು ಸರ್ ಆಕ್ಚುಲಿ ಹೇಳ್ಬೇಕಲ್ಲ ಸರ್ 2000 ಇಶ್ಯೂ ಆಗಿರ್ತಕ್ಕಂಥ ಅಧ್ಯಕ್ಷ ಆದಾಗ ಸರ ಅದ್ ಏನೋ ಒಂದು ಊರು ನಮ್ಮ ಆಗಿದ್ದೇನ ನಮ್ಗ ಒಂದ್ ಇದೆ ಸರ. ಆ ನೀರಿಂದ ಸರ ಅವಾಗ 300 ಮನಿ ಬಂದ್ರು ಸರ. 300 ಮನಿ ರಾಜೀವ್ ಗಾಂಧಿ ಪೈಲಟ್ ಅಂತ ಹೇಳಿ ಸರ್ ಬಂದ್ರು ಸರ್. ಅವಾಗ 300 ಮನಿ ಕೊಟ್ರು ಸರ್. 300 ಮನಿ ಏನ್ ಆಗ್ತಾ ಒಂದಿವಿ ಸರ್ ನಾವು ಅವಾಗ ಸರ ಬರೀ 20,000 ಇತ್ತು ಸರ್ ಮನಿಗೆ. ಈಗ 1.5 ಲಕ್ಷ 2 ಲಕ್ಷ ಆಗೈತೆ ಸರ್. ಅವಾಗ 2000 ವಿಷಯ ಸರ್ ಗೊತ್ತಾಯ್ತಲ್ಲ 20,000 ಇತ್ತು. 300 ಮನಿ ಬಂದ್ರು ಸರ್. 300 ಮನಿ ಪ್ರತಿಯೊಂದು ಇವತ್ತು ಎಲ್ಲಿ ಹೊಲದಾಗ ಕಟ್ಸಿ ಅದನ್ನ GS ಪಾಟೀಲ್ ಸಾಹೇಬ್ರು ಇದ್ರು ಸರ್. ಅವಾಗ SM ಕೃಷ್ಣ ಅವ್ರು ಇದ್ರು ಸರ್. ಪ್ರತಿಯೊಂದು ಅವಾಗ ನೀರಿಂದ ಅವಾಗ ಆಗಿತ್ತು ಸರ್. ಹೇಳ್ತೇನೆ ಸರ್ ಅವಾಗ ಆಗಿತ್ತು ಸರ್. ಪ್ರತಿಯೊಂದು 300 ಮನಿ ಸರ್ ಹೊಲದಾಗ ಕಟ್ಟಿ ಅವಾಗ ಎಲ್ಲಿ ಇರ್ತಕ್ಕಂಥ ನಮ್ದೇನ ಎಲ್ಲಿ ಈಗ ಉತ್ತಾರ ಇಲ್ಲ ಏನಿಲ್ಲ ಒಟ್ಟು ನಿಮ್ಗೆ ಆಗ್ಬೇಕಾ ಮಾಡ್ಬಿಟ್ಟು ನೋಡಿ ಸರ್ 300 ಮನಿ. ಅವಾಗ ನೋಡಿ 300 ಮನಿ ಬಂದಿರು ನಮ್ಗೇನ ಮತ್ತೆ 1 ಕೋಟಿ ರೂಪಾಯಿ ಸರ್. ಅವಾಗ ಪರಿಶೀಕಲ್ ಅನ್ಸಿದ್ವಿ ಸರ್. ಪರಿಶೀಕಲ್ ಅಂತ ಬಂದಿತ್ತು ಸರ್. ಕಲ್ಲು ಅನ್ಸಿದ್ವಿ ಸರ್. ಪ್ರತಿ ವಾರ್ಡ್ನಾಗ ಕರಿಯ ಪರಿಶೀಕಲ್ ಅವ್ ಕಲ್ಲ ಸರ್. ಆ ಕಲ್ ತೆಗೆದಿಗೆ ಸರ್ CC ಮಾಡಾಕತ್ತಿತ್ತು ಎಲ್ಲ ಸರ್. ನೀವು ಹೇಳ್ತಾರೆ 2000 ವಿಷಯದಲ್ಲಿ 300 ಮನೆಗಳ ತಂದ್ರಿ ಸರ್. ಈಗ ಆಗ 2000 ವಿಷಯದಲ್ಲಿ 300 ಮನೆ ಸರ್. ಇವಾಗ ಯಾವ ಸರ್ ಪರಿಸ್ಥಿತಿ ಮನೆಗಳದ್ದು? ಈಗ ಸರ್ ಈಗಿನ ಪರಿಸ್ಥಿತಿ ಅಂದ್ರ ಸರ ಎಲ್ಲ ಹಿಂದೂ ಗೌರ್ಮೆಂಟ್ ಇದ್ದಾಗ ಸರ ಬಸವ ವಸತಿ ಅಂತ ಇವು ಬರ್ತಿದ್ವು ಸರ್. ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಸರ ಇಂದಿರಾ ಆವಾಜ್ ಸರ, ಪ್ರಧಾನ ಮಂತ್ರಿ ಆವಾಜ್ ಅಂತ ಬರ್ತಿದ್ ಸರ್. ಈಗ ವಾಜಪೇಯಿ ಆವಾಜ್ ಅಂತ ಬರ್ತಿದ್ ಸರ್. ಅದಪ್ಪ ವಾಜಪೇಯಿ ಆವಾಜ್ ಸರ್ ಪಟ್ಟಣ ಪಂಚಾಯತ್ಗೆ ಐತಿ ಸರ್. ಇಲ್ಲಿ ಇರ್ತಕ್ಕಂತ ಇಂದಿರಾ ಆವಾಜ್ ಐತಲ್ಲ ಸರ್ ನಿಮ್ಗೆ ಗೊತ್ತೈತಿ. ಪ್ರಧಾನ ಮಂತ್ರಿ ಆವಾಜ್ ಅಂತ ಬರ್ತದೆ ಸರ್. ಅದ ಈಗ ಸರ್ ಇರ್ತಕ್ಕಂತ ಈಗ ಸರ್ಕಾರ ಏನ್ ಮಾಡೈತಿ ಈಗ ಒಂದು ನಮ್ಗೆ ಸರ್ ಈಗ 5 ವರ್ಷದಿಂದ ಸರ ಒಂದ್ ಸರ್ವೆ ಮಾಡಿದ್ ಸರ್. ಸರ್ವೆ ಮಾಡಿರ್ತಕ್ಕಂತ ಕಡು ಬಡವ ಯಾರೇ ಇರ್ಲಿ ಸರ್ ಪ್ರತಿಯೊಬ್ಬರಿಗೂ ಅವ್ರದ್ದು ಇರ್ತಕ್ಕಂತ ಮನೆ ಒಂದ್ ಇದನ್ನ ಮಾಡಿ ನಾವು ಪಂಚಾಯತ್ಲಿಂದ ಸರ 1000 ಚಿಲ್ಲರೆ ಆಗೈತೆ ಸರ್. ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇದೆ ಅಂತೇಳಿ ಯಾರಿಗೆ ಇಲ್ಲ ಸರ್. ಒಟ್ಟು ಒಂದ್ ಇದ ಆಗ್ಬೇಕಂತ ಈ ಸದ್ಯ ಈಗ ನಾವು 300 ಮನೆ ಪಂಚಾಯತಿಗೆ ಇದು ಮಾಡಿವಿ ಸರ್. ಈ ವರ್ಷ 300 ಮನೆ ಸರ್ ಬಂದಿವಿ. ಮತ್ತೆ ಒಬ್ಬರಿಗೆ ಆಲ್ರೆಡಿ ಈಗಾಗಲೇ ತರಕಿನ ಮೊದ್ಲಾಗನ ಸರ್ ಬುನಾದಿಗೆ ಬಡವ್ರ ಕಡೆ ರೊಕ್ಕ ಇರೋದು ಅಂತ ಅವ್ರು ಬುನಾದಿ ಆದ್ಮೇಲೆ ರೊಕ್ಕ ಕೊಡ್ತಿದ್ರು ಸರ್. ಬುನಾದಿಕ್ಕಿಂತ ಮೊದ್ಲ 30,000 ರೂಪಾಯಿ ಅವ್ರ ಅಕೌಂಟ್ಗೆ ಜಮಾ ಆಗ್ಯಾವ ಸರ್. ಈಗಿನ ಸರ್ ಈಗಿಂದಕ್ಕ ಸರ್ ಅವಾಗಿನ ಆದ್ಮೇಲೆ ಬರ್ತಾ ಇತ್ತು. ಈಗ ಮೊದ್ಲಾಗ ಬರೋದಾಯ್ತು ಸರ್. ಸರ್ ಹಾಗಾದ್ರೆ ತಾವು ಈಗ ತಮ್ಮ 2000ರಿಂದ ಅಂದ್ರೆ ಇಲ್ಲಿ 25 ವರ್ಷ 25 ವರ್ಷ ರಾಜಕೀಯ ಸರ್. 25 ರಾಜಕೀಯದಲ್ಲಿ ಸರ್ ಈಗ ಕಾಂಗ್ರೆಸ್ ಸರ್ಕಾರದಿಂದ ಒಂದು 5 ಗ್ಯಾರಂಟಿ ಅಂತ ಯೋಜನೆ ಕೊಟ್ಟಿದ್ದಾರೆ ಸರ್. 5 ಗ್ಯಾರಂಟಿ ಯೋಜನೆ ಸರ್ ಜನರಿಗೆ ತಮ್ಮ 25 ವರ್ಷ ಅನುಭವದಲ್ಲಿ ನಾನು ಕೇಳ್ತಾ ಇರೋದು ಸರ್. 25 ವರ್ಷದಲ್ಲಿ ಕೊಟ್ಟಿರುವಂತ ಪಂಚ ಗ್ಯಾರಂಟಿ ಸರ್ ಈ ಫ್ರೀ ಆಗಿ ಕೊಟ್ಟಿರುವಂತ ಯೋಜನೆ ಸರ್ ಜನರಿಗೆ ಎಷ್ಟು ಅನುಕೂಲ ಆಗ್ತದೆ ಸರ್? ಎಷ್ಟು ಅನುಕೂಲ ಆಗ್ತದೆ ಸರ್? ಮತ್ತೆ 25 ರಾಜಕೀಯ ಜನ ಸರ್ ತಮಗೆ
ತಮ್ಮ ಅಭಿಪ್ರಾಯ ಏನ್ ಸರ್ ಈ ಪಂಚ ಗ್ಯಾರಂಟಿ? ಸರ್ ನೀವು ಕೇಳೋ ಕರೆಕ್ಟ್ ಐತಿ ಸರ್. ನಾ ಗ್ಯಾರಂಟಿ ಸಜೆಷನ್ ಅದೇನಿ ಸರ್. ಗ್ಯಾರಂಟಿ ಸಜೆಷನ್ ಅದೇನಿ ಸರ್. ನಮ್ ಸಾಹೇಬ್ರು ಮಿತ್ರ ನಾವು ಇಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅದಾರ ತಾಲೂಕು ಅರುಣ್ ತಾಲೂಕು. ಅವ್ರು ನಮ್ಮ ಸಮಿತಿಯನ್ನ ಮಾಡ್ಯಾರ ಸರ್. ನೀವು ಹೇಳಿದ್ರಿ ಸರ್. ಇರ್ತಕ್ಕಂಥ ಸರ್ ಈಗ ತಮಗೂ ಕಾಣತ್ ಸರ್. ತಾವು ಮತ್ತೆ ಮಾಧ್ಯಮದವರೀಗ ನಾವ್ ಸರ್ಕಾರ ಕೊಡ್ತಕ್ಕಂತ ಯೋಜನೆ ಈಗ ಸರ್ ಬಡವ್ರಿಗೆ ಇವತ್ತು 2,000 ರೂಪಾಯಿ ಮುಟ್ಟೋದಂದ್ರೆ ದೊಡ್ಡ ಇದು ಸರ್. ಇವತ್ತೊಬ್ರು ಮಕ್ಕಳಿಗೆ ಒಂದ್ ಸ್ವಲ್ಪ ಎಜುಕೇಶನ್ ಓದಿಸ್ಬೇಕಾದ್ರ ಸರ್ ಇವತ್ತು ಏನೋ ಮನೆ ಕಾರ್ಯಕ್ರಮ ಇರ್ಬೇಕಾದ್ರ ಅದ್ 2,000 ರೂಪಾಯಿ ಇವತ್ತು ದೊಡ್ಡ ಅವ್ರಿಗೆ ಇರ್ತಕ್ಕಂತ ಒಂದ್ ಮಕ್ಕಳು ಇವತ್ತು ಅದನ್ನ ಕೂಡಿಟ್ಟು ಇವತ್ತು ತಾವು ಮಾಧ್ಯಮ ಮುಖಾಂತರ ತಾವ ತೋರಿಸ್ತೀರಿ ಇರ್ತಕ್ಕಂಥ ಬೋರೆಲ್ ಅಕ್ಷರ ಸರ. ಇವತ್ತು ಮಕ್ಕಳಿಗೆ ಒಂದು ಕಂಪ್ಯೂಟರ್ ಕೊಡಿಸ್ಯಾರ. ಒಂದ್ ತಮ್ಮ ಕಮ್ಮಿ ಕಾಣುತ್ತೆ ಸರ್. ಅಲ್ಲಿ ಇರ್ತಕ್ಕಂಥ ಇವತ್ತು ಯಾವ ತಾಯಿ ಮನೆಗೆ ಹೋಗ್ಲಿ, ಗಂಡನ ಮನೆಗೆ ಹೋಗ್ಲಿ, ಇರ್ತಕ್ಕಂಥ ಅಣ್ಣತಮ್ಮರ ಮನೆಗೆ ಹೋಗ್ಲಿ, ದೇವಸ್ಥಾನಕ್ಕೆ ಹೋಗ್ಲಿ, ಅದ ಇರ್ತಕ್ಕಂಥ ಸರ್ಕಾರ ಸೌಲಭ್ಯ ಅಂತ ಬಸ್ಸಿಂದ ತಮಗೂ ಕಾಣುತ್ತೆ ಸರ್. ಇರ್ತಕ್ಕಂಥ ನಿರುದ್ಯೋಗಿ ಸರ್ ಯುವಕರಿಗೆ ಸರ್ ಇರ್ತಕ್ಕಂಥ 3,500 ಒಂದೈತೆ 1,500 ರೂಪಾಯಿ ಒಂದು ಅದನ್ನು ಕೊಡ್ತೀವಿ ಸರ್ ನಾವು. ಯುವನಿಧಿ ಹೌದಲ್ಲ ಸರ್ ನಿಮ್ಗೆ ಗೊತ್ತೈತಿ. ಮತ್ತೆ ಅಕ್ಕಿ ಕೊಡ್ತೀವಿ ಸರ್ ಬಡವರಿಗೆ. ಹಾ ಸರ್ ನಿಮಗೆ ಪಂಚ ಗ್ಯಾರಂಟಿ ಜನರಿಗೆ ಅನುಕೂಲ ಪೂರಾ ಅನುಕೂಲ ಇದೆ ಸರ್. ಈಗ ಇನ್ನೊಂದು ನಮ್ಮ ಜನರ ಪ್ರಕಾರ, ಜನರ ಒಂದು ಗ್ರೌಂಡ್ ರಿಪೋರ್ಟ್ ಪ್ರಕಾರ ಸೊ ನಮಗೆ ಬಂದಿರುವಂತ ವಿಷಯ ಪ್ರಕಾರ ಸರ್ ಅನುಕೂಲಕ್ಕಿಂತ ಇದ್ರೆ ದುರ್ಬಳಕೆ ಈಗ ಸರ್ ಜಾಸ್ತಿ ಆಗುತ್ತೆ. ಮತ್ತು ಅದೇ ರೀತಿ ಸದ್ಯಕ್ಕೆ ತಾವು ಸರ್ಕಾರ ಮಾಡುವಂತ ಶಕ್ತಿ ಯೋಜನೆಯಿಂದ ಇರುವಂತ ಗಂಡು ಮಕ್ಕಳಿಗೆ, ವಯಸ್ಸಾದಂತವ್ರಿಗೆ ಸರಿ ಇವ್ರಿಗೆ ಅಡ್ಡಾಡ್ಲಿಕ್ಕೆ, ಬಸ್ಸಿಗೆ ಹೋಗ್ಲಿಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಎಲ್ಲ ಸರ. ಮತ್ತೆ ಈಗ ತಾವು ಮಾಧ್ಯಮದವರು ತಾವು ನೋಡ್ತಿರ್ತೀರಿ ಸರ, ನಾವು ನೋಡ್ತಿರ್ತೀವಿ. ಇರ್ತಕ್ಕಂಥ ಸಹಜವಾಗಿ ಸರ್ ಒಂದ್ ದಿವ್ಸ ಇವತ್ತು ಇರ್ತೈತಿ, ಒಂದ್ ದಿವ್ಸ ಒಂದ್ ಫುಲ್ ಇರ್ತೈತಿ, ಒಂದ್ ದಿವ್ಸ ಇರ್ತಕ್ಕಂಥ ಒಮ್ಮೆ ಆಗ ಹೋಗ್ತಿರ್ತೈತಿ ಬಸ್. ಇರ್ತಕ್ಕಂಥ ಜನರು ತಾವು ಇರ್ತಕ್ಕಂಥ ಒಂದು ಫ್ರೀ ಇದ್ದ ದಿವ್ಸದೊಳಗ ಒಂದ್ ಯಾವ್ದೋ ಒಂದ್ ದೇವಸ್ಥಾನ ನೋಡ್ಬೇಕಂತ ಇರ್ತಾರ. ಈಗ ಇರ್ತಕ್ಕಂಥ ಭರ್ಜರಿ ಸುಗ್ಗಿ ಐತಿ, ಸುಗ್ಗಿ ದಿವ್ಸ ಇದು ತಮಗೂ ಕಾಣುತ್ತ ಇರ್ತಕ್ಕಂಥ ಸರ್. ಅದು ಕೊಟ್ಟಿದ್ದು ಸರ್ಕಾರ ತಮ್ಗ ಉಪಯೋಗ ಆಗ್ಲಿ ಅಂತ ಕೊಟ್ರ ಅದನ್ನ ಜನರು ಯಾರು ಇದನ್ನ ದುರುಪಯೋಗ ಮಾಡಿಲ್ಲ. ಇರ್ತಕ್ಕಂಥ ಸಹಜ ತಾವು ಬರೀತಿರ್ತೀರಿ, ಇರ್ತಕ್ಕಂಥ ಅಪೋಸಿಷನ್ ಅನ್ನ ಅದನ್ನ ಮಾಡ್ತಿರ್ತಿರ್ತಾರ. ಅದನ್ನ ತಾವ್ ಇದನ್ನ ಮಾಡಿಕೊಳ್ಳದ ಜನರಿಗೆ ನಾವ್ ಇರ್ತಕ್ಕಂಥ 5 ಕೋಟಿ ಪಂಚ ಗ್ಯಾರಂಟಿ ಯಶಸ್ವಿ ಐತೆ ಅಂತಕ್ಕಂಥ ಮಾತು ನಾನು ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಯಶಸ್ವಿಯಾಗಿ ಮುಂದೆ ಇದನ್ನ ಓಡಿಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತು ಕೂಡ ನಾನು ನಿಮ್ಮಲ್ಲಿ ತಮ್ಮ ಉದ್ದೇಶ ಅಂದ್ರೆ ಇರುವಂತ ಪಂಚ ಗ್ಯಾರಂಟಿ ಅನುಕೂಲ ಆಗ್ತಾ ಇದೆ ತಮ್ಮ ಉದ್ದೇಶ. ಸರಿ ಸರ್. ಸರಿ, ಮತ್ತೆ ತಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಬಂತು. ಮತ್ತೆ ತಮ್ಮ ಚುನಾವಣೆ ಈಗ ಸಮೀಪದಲ್ಲಿ ಡಿಸೆಂಬರ್ ಮುಗಿತು. ಜನವರಿ 27 ಮುಗಿತೇವೆ ಸರ್. ಜನವರಿ 26 ನಮ್ಮ ಅಧ್ಯಕ್ಷಗಿರಿ ಆಗಿದೆ. ಅಲ್ಲಿ ನಾವು ಏನ್ ನಮ್ಮ ಪಂಚಾಯತಿ ಅಧ್ಯಕ್ಷಗಳು ನಾವ್ ಏನ್ ಇದಾಗಿರ್ತೈತೆ ಸರ್ ಅಲ್ಲಿಗೆ ಹಿಡಿತಾರೆ ಸರ್. 27 ಮುಗಿತೈತಿ, 28ಕ್ಕೆ ಆಡಳಿತಾಧಿಕಾರಿ ನೇಮಿಸ್ತಾರೆ ಸರ್. 27 ಆಗ್ಯಾರ 27ನೇ ತಾರೀಕು ಸರ್. 27 ಮುಗಿತೈತಿ ಸರ್. 28ನೇ ತಾರೀಕು ಸರ್ ಆಡಳಿತಾಧಿಕಾರಿ ನೇಮಿಸ್ತಾರೆ ಜನವರಿ ಸರ್. ಅಲ್ಲಿವರೆಗೆ ನಮ್ಮ ಪಂಚಾಯತಿ ಅದಕ್ಕಿಂತ ಮುಂಚೆ ಚುನಾವಣೆ ಆಗಿಲ್ಲ ಸರ್. ಅದರ ನಂತರ ಫೆಬ್ರವರಿ ಮಾರ್ಚ್ ಚುನಾವಣೆ ಆಗುತ್ತೆ ಗ್ರಾಮ ಪಂಚಾಯತ್ ಸರ್. ಸರಿ, ಮತ್ತೆ ಚುನಾವಣೆ ವಿಷಯದಲ್ಲಿ ತಾವು ಮತ್ತೆ ಈ ಚುನಾವಣೆಗೆ ತಾವು ಮತ್ತೆ ಸ್ಪರ್ಧೆ ಮಾಡಬಹುದಾ? ನಾವು ಮಾಡಬೇಕಂತ ಅನಿಸೈತಿ ಸರ್. ಇನ್ನು ಮುಂದೆ ಆವಾಗಿನ ಟೈಮ್ನಾಗ ಏನ್ ಅನ್ಸುತ್ತೋ ನಮ್ಮ ಜನರ ಅಭಿಪ್ರಾಯ, ನಮ್ಮ ಮನೆಯಾಗ ಫ್ಯಾಮಿಲಿ ಅಭಿಪ್ರಾಯ, ನಮ್ಮ ಅಭಿಪ್ರಾಯ ಸರ್. ಸರಿ ಸರ್. ಸರ್, ಕೊನೆಯದಾಗಿ ತಾವು ಮತ್ತೆ ಈ ಚುನಾವಣೆ ತಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಮತ್ತೆ ಈಗ ತಮ್ಮ ಎಷ್ಟು 20 ವರ್ಷಗಳಿಂದ ತಮ್ಮನ್ನ ಜನ ಆಯ್ಕೆ ಮಾಡಿ ಬರ್ತಾ ಇದ್ದಾರೆ ಸರ್. ಈಗ ಆಯ್ಕೆ ಮಾಡಿಕೊಟ್ಟ ಜನರಿಗೆ ಮತ್ತು ತಮ್ಮ ಪಕ್ಷದ ಹೈಕಮಾಂಡ್ಗೆ ಸರ್ ತಾವು ಕೊನೆಯದಾಗಿ ಹೇಳಕ್ ಇಷ್ಟಪಡ್ರಿ ಸರ್. ಸರ್, ನನ್ನ ಆಯ್ಕೆ ಮಾಡಿರ್ತಕ್ಕಂಥ ನನ್ನ ವಾರ್ಡಿನ ಸಮಸ್ತ, ನಾನು ವಾರ್ಡ್ಗೆ ಅನ್ನೋದಕ್ಕಿಂತ ನನ್ನ ಅಬ್ಬಿಗೇರಿ ಇಷ್ಟು ಸರ್. ನಾನು ಇಲ್ಲಿ ಅರ್ತಕ್ಕಂಥ ಪಂಚಾಯತಿ ಆರಿಸಿ ಬಂದ ನಂತರ ಸರ್ ನಾನು ವಾರ್ಡಿಗಿಂತ ಸರ್ ಊರ ಅಭಿಪ್ರಾಯ ಆಲಿಸ್ತೀನಿ. ಯಾರ ನೀವು ಬಂದ್ರು ಸರ್ ಎಲ್ಲರೂ ಏನ್ ಬಂದಿರಿ ಏನಿಲ್ಲ ಅದನ್ನ ಮಾಡಿಕೊಡೋದು ಒಂದು ನಮ್ದು ಜನಪ್ರತಿನಿಧಿಗಳಾದ ಒಂದು ನಮ್ಮ ಕರ್ತವ್ಯ ಸರ್. ಹೌದಲ್ಲ ಸರ್, ನೀನ್ ವಾರ್ಡಿನ ಬಂದೈತಿ ಅದನ್ನ ಮಾಡಿಕೊಡೋಣ, ಅಲ್ಲಿ ಬರ್ತಕ್ಕಂಥ ಎಲ್ಲರೂ ಮಾಡಿಕೊಡತಕ್ಕಂಥ ನನ್ನ ಕರ್ತವ್ಯ ಸರ್. ಅವ್ರ ಇರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕ ಚುನಾವಣೆ ಅವ್ರ ಮತ್ತೆ ಏನ್ ತಾವೇನ್ ಕೆಲಸ ಕೊಟ್ರ ಅದನ್ನ ಕೆಲಸ ನಾ ಮಾಡಿಕೊಡ್ತೀನಿ ಅಂತ ಮಾತು ಹೇಳ್ತೀನಿ. ಹೈಕಮಾಂಡ್ಗೂ ತಾವ್ ನನ್ನ ಮೇಲೆ ಏನ್ ವಿಶ್ವಾಸ ಕೊಟ್ರ ಆ ವಿಶ್ವಾಸ ನಾನು ಧಕ್ಕೆ ಬರಲ್ದಂಗ್ ನೋಡ್ಕೊಂಡು ಹೋಗ್ತೇನೆ ಅಂತಕ್ಕಂಥ ಮಾತು ನಾನು ನಿಮ್ಮಲ್ಲಿ ಸರಿ ಸರ್. ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದ ಸರ್. ನಮಸ್ಕಾರ ಸರ್.